ಕಾರ್ಯಕ್ರಮದಲ್ಲಿ ಇರತಕ್ಕಂಥ ನಮ್ಮೆಲ್ಲ ಚಳವಳಿಯ ಮುಖಂಡರುಗಳಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಸರ್ವರಿಗೂ ಸಂತಸದಿಂದ ಸ್ವಾಗತ ಕೋರಿದಂತ ಶ್ರೀ ಸೋಮಶೇಖರ್ ಕೆರಗೋಡು ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬ ಪ್ರೀತಿಯ ಸ್ವಾಗತ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಮ್ರ ಮನವಿ. ಜ್ಯೋತಿ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಾದಿಯಲ್ಲಿ ಸಾಗುತ್ತಿದೆ ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ. ಬದುಕು ಸುದೀರ್ಘವಾಗಿರಬೇಕು ಅಷ್ಟೇ ಅಲ್ಲ, ಅದು ಮುಖ್ಯ ಅಲ್ಲ, ಸುದೀರ್ಘವಾಗಿರುವುದು ಮುಖ್ಯ ಅಲ್ಲ, ಬದುಕು ಶ್ರೇಷ್ಠವಾಗಿರಬೇಕು ಎನ್ನುವಂಥವರು ಪತ್ರಕರ್ತರಾದಂತಹ ಪ್ರಕಾಶ್ ಅವರು ಕೂಡ ಜೊತೆಯಾಗಿದ್ದಾರೆ. ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ದಲಿತ ಸಮುದಾಯದ ಅಧ್ಯಕ್ಷರು ಪ್ರಕಾಶ್ ಅವರು ಕೂಡ ಜೊತೆಯಾಗಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಕಲಿಸುವ ಧರ್ಮ ನನಗೆ ಇಷ್ಟ ಅನ್ನಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಗೆ ಗೌರವ ನಮನವನ್ನು ಸಲ್ಲಿಸಲಾಗಿದೆ. ಆಶೀಯ ನುಡಿಗಳಿಗಾಗಿ ನಮ್ಮ ಆಹ್ವಾನ ಶ್ರೀ ಗುರುಪ್ರಸಾದ್ ಕೆರಗೋಡು, ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ. ದಯಮಾಡಿ ಎಲ್ಲ ಗಣ್ಯಮಾನ್ಯರು ಆಸೀನರಾಗಬೇಕಾಗಿ ಅವರಿಗೆ ಸೋಮಶೇಖರ್ ಕೆರಗೋಡರವರು ಮಾತನಾಡ್ತಾ 50 ವರ್ಷ ಆಗಿತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭ ಆಗಿ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಮ್ಮೆ ಕೂಡ ಅವ್ರನ್ನ ಫಸ್ಟ್ ಜಾತಿಯವ್ರನ್ನ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಅಂಥ ಸ್ಥಾನವನ್ನು ಒಂದು ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಬಿ.ಪಿ. ಪ್ರಕಾಶ್ ಅವರು ಮತ್ತು ಇನ್ನಿತರ ಗಣ್ಯರೇ, ಬಂಧುಗಳೇ, ನಮ್ಮ ಸೋಮು ಸ್ವಾಗತ ಮಾಡ್ರಪ್ಪ ಅಂತ ಹೇಳಿದ್ರೆ ನನ್ನ ಮಾತುಗಳನ್ನ ಸೇರಿಸ್ಕೊಂಡು ಆತನೇ ಹೇಳ್ಬಿಟ್ಟ ಎಲ್ಲವನ್ನು ಏನೇನಾಗಿತ್ತು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾತು ಇವತ್ತು ಅಕ್ಷರ ಸತ್ಯ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತು ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನರಿಗೆ ನನ್ನ ಮಾಡಿರ್ತಕ್ಕಂಥ ಈ ಒಂದು ಒಳ್ಳೆಯ ಕೆಲಸಕ್ಕೆ ಗೌರವವನ್ನು ಸೂಚಿಸ್ತಾ ಇದ್ದೇನೆ. ಮತ್ತು ಜೊತೆಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸನ್ಮಾನದ ಮುಖೇನ ಜಿಲ್ಲಾ ನಾಯಕತ್ವ ಮತ್ತು ತಾವೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಎಲ್ರಿಗೂ ನಮಸ್ಕಾರವನ್ನು ನಾನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಾನು ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ರಾಜಕಾರಣದಲ್ಲಿ ಒಂದಷ್ಟೇ ಕೇಳಲ್ಪಡ್ತಾ ಇದ್ದಂಥದ್ದು, ರಾಜಕಾರಣಿಗಳ ಮಕ್ಕಳಷ್ಟೇ ರಾಜಕಾರಣಿಗಳಾಗಬೇಕು, ಬೇರೆಯವರು ಆಗಬಾರ್ದು ಅನ್ನುವಂಥ ಬಹಳಷ್ಟು ಸಂದರ್ಭಗಳೆಲ್ಲವನ್ನು ಕೂಡ ಬದಿಗಿಟ್ಟೆ ಶ್ರೀಸಾಮಾನ್ಯನೂ ಕೂಡ ಒಂದಲ್ಲ ಒಂದು ಅಧಿಕಾರವನ್ನು ಪಡಿಬೋದು ಅನ್ನೋದಕ್ಕೆ ನಮ್ಮ ಎದುರುಗಡೆ ಸಾಕ್ಷಿ ಇರುವಂಥವ್ರು ನನ್ನ ನೆಚ್ಚಿನ ನಾಯಕರಾದಂಥ ರವಿಕುಮಾರನವರು. ಅವರೇಗೆ ಶ್ರೀಸಾಮಾನ್ಯರು ಕೂಡ ಅಧಿಕಾರವನ್ನು ಪಡೆಯುವುದು ಹಾಗೆ ಮತ್ತೊಬ್ಬನ್ನು ಕೂಡ ನಾನು ಹುಟ್ಟಾಕಿ ಸಾಮಾನ್ಯನೂ ಕೂಡ ಅಧಿಕಾರ ಕೊಡ್ತೀನಿ ಅಂತೇಳಿ ಬಿಂಬಿಸುವಂಥ ಮೂಲಕ ನನ್ನನ್ನು ಒಂದು ಈ ಹುದ್ದೆಗೆ ತರುವುದಕ್ಕೆ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಕೂಡ ಸಫಲರಾಗಿ ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಸಮುದಾಯವನ್ನು ನಾನು ಕಾಪಾಡ್ತೇನೆ, ಇಡೀ ನಿಮ್ಮ ಸಮುದಾಯದ ಒಟ್ಟಿಗೆ ಇರ್ತೀನಿ ಅಂತ ಹೇಳುವ ಸಂದೇಶವನ್ನು ಕೊಟ್ಟಂಥ ನನ್ನ ನಾಯಕರಾದಂಥ ರವಿಕುಮಾರನವರಿಗೆ ಹಾಗೂ ಇದಕ್ಕೆ ಬೆಂಬಲವಾಗಿ ನಿಂತಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ತುಂಬು ಹೃದಯದ ನಮನಗಳನ್ನ ಸಲ್ಲಿಸುವುದರ ಜೊತೆಗೆ ಇಡೀ ನಮ್ಮ ನಾಯಕರಾದಂಥ ರವಿಯಣ್ಣವರನ್ನು ಸಂದೇಶವನ್ನು ಕೊಟ್ಟಿರು. ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ದಲಿತ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಸಂಘಟನೆಯನ್ನು ಮಾಡುವಂಥ ಜವಾಬ್ದಾರಿ ನಿನ್ನ ಹೆಗ್ಲ ಮೇಲಿದೆ, ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ನಾಡಿನ ನಮ್ಮ ಹೆಸರಾಂತ ನಾಯಕರಾದಂಥ ಗುರುಪ್ರಸಾದ್ ಕೆರಗೋಡಣ್ಣ ಹಾಗೂ ನಮ್ಮ ಕೆಮ್ಮುಗಿಲು ಸೋಮಣ್ಣ ಅವರ ಸಾರಥ್ಯದಲ್ಲಿ ನಮ್ಮ ಅಂದನಣ ಹಾಗೂ ನಮ್ಮ ಹೋರಾಟಗಾರರಾದಂಥ ನರಸಿಂಹಮೂರ್ತಿ ಅವರು, ನಮ್ಮ ಎಂ.ಎ. ಕೃಷ್ಣ ಅವರು, ನಮ್ಮ ವಿಜಯ್ ಚಂದ್ಗಾಲ್ ಅವರು, ನಮ್ಮ ಸುಂದಡಿ ಮಂಜುನಾಥ್ ಅವರು, ನಮ್ಮ ಕಬ್ನಳ್ಳಿ ಲವ ಅವರು ಸೇರಿದಂತೆ ನಮ್ಮ ಪ್ರೊಫೆಸರ್ B.S. ಚಂದ್ರಶೇಖರ್ ಅವರು, ನಮ್ಮ ಉಲ್ಕರ್ಮಿ ಅವರವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲಾದ್ಯಂತ ಒಂದು ತಿಂಗಳ ಕಾಲ ಸಂಚಾರವನ್ನು ಮಾಡಿ ನಾವೆಲ್ಲ ದಲಿತ ಮುಖಂಡರು ಕೂಡ ಒಗ್ಗಟ್ಟಾಗಿರ್ತೇವೆ, ನಿಮ್ಮೊಟ್ಟಿಗಿರ್ತೇವೆ ಅನ್ನುವಂಥ ಸಂದೇಶವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಸಾಬೀತುಪಡಿಸಿದ್ದೇವೆ. ಮುಂದೆನೂ ಕೂಡ ಇಡೀ ದಲಿತ ಸಮುದಾಯ ನಿಮ್ಮೊಟ್ಟಿಗೆ ಇರ್ತೇವೆ. ಅಧಿಕಾರ ನೀಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಮ್ಮ ನೆಚ್ಚಿನ ನಾಯಕರುಗಳಾದಂಥ ಸಿದ್ದರಾಮಯ್ಯ ಅವ್ರಿಗಾಗ್ಬೋದು, D.K. ಸಾಹೇಬ್ರಿಗಾಗ್ಬೋದು,
ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗಾಗ್ಬೋದು, ಎಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಇರ್ತೇವೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೇವೆ. ಜೊತೆಗೆ ನನ್ನ ಈ ಹುದ್ದೆಗೆ ತರುವಲ್ಲಿ ಪ್ರಮುಖ ಕಾರಣಕರ್ತರಾದಂಥ ನಮ್ಮ ಮರ್ದಿನಿ ಕೃಷ್ಣಣ್ಣ ಸೇರಿದಂತೆ, ನಮ್ಮ ಮಾಧ್ಯಮದ ಗೆಳೆಯರಾದಂಥ ನಮ್ಮ ಕನ್ನಡಿ ಮಂಜಣ್ಣ ಸೇರಿದಂತೆ ನನ್ನೆಲ್ಲ ಭಾಳಷ್ಟು ಗೆಳೆಯರು ನನ್ನೊಟ್ಟಿಗೆ ಕೈ ಜೋಡಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ ವಂದಿಸುತ್ತೇನೆ. ನಮಸ್ಕಾರ. ಅದರಿಂದ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಎಲ್ರಿಗೂ ಧನ್ಯವಾದ ತಿಳಿಸಿ ಅಷ್ಟೇ ಸಾಕು ಅಂತ ಹೇಳಿ. ಹಾಗೆ ನಮ್ಮ ರವಿಕುಮಾರ್ ಗೆಳೆಯರವರು ಕೇಳ್ಕೊಂಡ ತಕ್ಷಣ ನನಗೆ ಒಂದು ಲೆಟರ್ ಕೊಟ್ಟರು. ನೀವು ಮುಖ್ಯಮಂತ್ರಿಗಳಿಗೆ ನಾನು ಶಿಫಾರಸು ಮಾಡಿದ್ದೀನಮ್ಮ ಅಂತ ಲೆಟರ್ ಕೊಟ್ಟಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಆಮೇಲೆ ಇನ್ನೂ ಮುಂತಾದ ನಮ್ಮ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು ಮತ್ತು CD ಗಂಗಾಧವರು ಕೂಡ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಎಲ್ಲ ಇಲ್ಲಿ ನೆರೆದಿರುವ ಬಂಧುಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿಯ ವೇದಿಕೆ ಮೇಲಿರುವಂತಹ ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಅಭಿವೃದ್ಧಿಯ ಅಧಿಕಾರಿಗಳು, ನಮ್ಮ ನಾಯಕರಾದಂಥ ನಿಮ್ಮ ಸಮುದಾಯದ 4 ಜನ ಇವತ್ತೇನು ಬೋರ್ಡ್ ಚೇರ್ಮನ್ ಆಗಿ ಸರ್ಕಾರಿ ಕಾರಲ್ಲಿ ಅವ್ರಿಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಚಲುವರಾಯ ಸ್ವಾಮಿ ಅವರೇ, ಅನುಸೂಚಿತ ಜಾತಿ ಪಂಗಡಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಅವರೇ, ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಅವರೇ, ಮಂಡ್ಯ ಮೂಡ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು, ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮವನ್ನ ಮಾಡಬೇಕು, ಎಲ್ಲ ಜಿಲ್ಲೆಯ ದಲಿತ ಸಂಘಟನೆಗಳನ್ನ ಈ ಮೂಲಕ ಒಗ್ಗೂಡಿಸಬೇಕು, ಈ ಕಾರ್ಯಕ್ರಮವನ್ನ ರೂಪರೇಷವನ್ನ ಮಾಡುವಂತ ಗುರುಪ್ರಸಾದ್ ಕೆರಗೋಡ್ ಅವರೇ, ಶೈಲೇಂದ್ರ ಅವರೇ, ಮೂಡಾದ ಎಲ್ಲ ಮೆಂಬರ್ಗಳೇ, ಮತ್ತೆ ನಮ್ಮ ಸುವರ್ಣವತಿ ಅವರೇ, ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ತಾಯಿಗಳೇ, ಹಿರಿಯರು. ಅಂಬೇಡ್ಕರ್ ಅವರಿಗೆ ಬಹಳ ಸಂತೋಷ ಆಗಿರ್ಬೋದು. ಅಂಬೇಡ್ಕರ್ ಅವರ ಏನ್ ಕನಸಿತ್ತು, ಒಂದು ಶೋಷಿತ ಸಮಾಜ ಒಂದು ಉನ್ನತ ಹುದ್ದೆಯಲ್ಲಿ ಕೂರಬೇಕು, ಒಂದು ಜಿಲ್ಲಾ ಮಟ್ಟದಲ್ಲಿ ಆ ಹುದ್ದೆಯನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಚಲುವರಾಯ ಸ್ವಾಮಿ ಅವರು ಕೊಡಿಸಿದ್ದಾರೆ. ಅದಕ್ಕೆ ಅವರಿಗೆ ಹೃದಯಪೂರ್ವಕವಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮೂಡ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಅನುದಿತ ಜಾತಿಗಳಿಗೆ ಅಧ್ಯಕ್ಷರಾಗಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಕೂಡ ದಲಿತರ ಕೂಟದಲ್ಲಿ ಪರಿಸರ ಮಾಲಿನ್ಯದ ಅಧ್ಯಕ್ಷರು. ಈ 4 ಜನ ಇತಿಹಾಸದಲ್ಲಿ 75 ವರ್ಷ ಮಂಡ್ಯ ಇತಿಹಾಸದಲ್ಲಿ 4 ದಲಿತ ಮುಖಂಡರುಗಳಿಗೆ ರಾಜ್ಯ ಮಟ್ಟದ ಉನ್ನತ ಹುದ್ದೆ ಸಿಕ್ಕಿರುವುದು ಇದೇ ಸರ್ಕಾರದಲ್ಲಿ, ಇದೇ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ, ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಇನ್ಯಾವ ಪಕ್ಷ ಕೂಡ ಕೇವಲ ನಿಮ್ಮನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರು, ವೋಟ್ ಹಾಕ್ಸ್ಕೊಟ್ಟಿದ್ರು, ವೋಟಿಂಗ್ ಮಿಷಿನ್ ಮಾಡ್ಕೊಂಡಿದ್ರು. ಆದ್ರೆ ನಿಮಗೆ ಅಧಿಕಾರ ಕೊಡೋದನ್ನ ಕಣ್ಣಾರೆ ನೋಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಅದರಿಂದ ಅವ್ರು ಇಲ್ಲಿವರೆಗೂ ನಿಮ್ಮನ್ನ ಕೊಟ್ಟಿಲ್ಲ. ಇದು ನೀವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇರೋ ಪ್ರಯತ್ನ. ನಿಮಗೆ ಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷ, ಚಲುವರಾಯ ಸ್ವಾಮಿಯವರು, ರವಿಕುಮಾರ್ ಕೊಟ್ಟಿರುವಂತ ಉಡುಗೆ, ಇದು ಬಹಳ ದೊಡ್ಡ ಉಡುಗೆ ಅಂತ ಹೇಳಿದ್ರು ತಪ್ಪಾಗುತ್ತೆ. ಲಕ್ಷ್ಮಿಯವರು ನನ್ನನ್ನು ಮೂಡ ಚೇರ್ಮನ್ ಮಾಡಿ ಅಂತ ಕೇಳಿದ್ರು. ಅಕ್ಕ ಬೇಡ, ಅದು ನಿನಗೆ ರಾಜ್ಯ ಮಟ್ಟದ ಒಂದು ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಅಕ್ಕನಿಗೆ ಮೂಡ ಚೇರ್ಮನ್ ಮಾಡಿದ್ರೆ ಪ್ರಕಾಶ್ ಅಣೆಡಿ ನಿಮ್ಗೆ ಬರೀತಿರ್ಲಿಲ್ಲ. ಪ್ರಕಾಶ್ ಅಣೆಡಿ ಬರ್ದಿತ್ತು, ಅಕ್ಕನಿಗೆ ರಾಜ್ಯ ಮಟ್ಟದ ಉಪಾಧ್ಯಕ್ಷ ಸ್ಥಾನ ಸಿಕ್ತು. ಇನ್ನೂ 4-5 ಜನ ಕೇಳಿದ್ರು. ಹಾಗಾದ್ರೆ ಅವರೆಲ್ಲ ಅರ್ಹತೆ ಇರಲಿಲ್ಲ ಅಂತಲ್ಲ, ಎಲ್ಲರೂ ಅರ್ಹರಾಗಿದ್ದಾರೆ. ಆದರೆ ಸಮಯ ಸಂದರ್ಭದಲ್ಲಿ ಒಬ್ಬ ಯಂಗ್ಸ್ಟರ್ಗೆ, ಯುವಕರಿಗೆ ಅಧಿಕಾರ ಕೊಡೋಣ, ಪಕ್ಷವನ್ನ ಇನ್ನಷ್ಟು ಬಲಪಡಿಸಬೇಕು ಅಂತೇಳಿ ನಾನು ನಮ್ಮ ಉಸ್ತುವಾರಿ ಸಚಿವರು ಮಾತಾಡಿ ಪ್ರಕಾಶ್ಗೆ ಈ ಪಟ್ಟವನ್ನ ಕಟ್ಟಿದ್ದೀವಿ. ಅವರ ಜೊತೆ 4 ಜನ ಯಂಗ್ಸ್ಟರ್ಸ್ನೇ ಡೈರೆಕ್ಟರ್ ಕೂಡ ಮಾಡಿ ಮೊದಲ ಬಾರಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತೇಳಿ ಯುವ ಮಿತ್ರ ನೈಲ್ಗೆ ಮಾಡಿ. ಕಾಂಗ್ರೆಸ್ ಪಕ್ಷ ಸಣ್ಣ ಸಮುದಾಯ, ಸಣ್ಣ ಜಾತಿಯನ್ನು ಕೂಡ ಗುರುತಿಸುತ್ತೆ. ಅವರಿಗೆ ಅಧಿಕಾರವನ್ನ ಕೊಡ್ತೀವಿ. ಅವರನ್ನ ಕೇವಲ ವೋಟ್ ಮಿಷಿನ್ ಆಗೋದು, ದುಡಿಸ್ಕೊಳ್ಳೋದು, ಬಾವುಟ ಕಟ್ಟೋದು, ಬರೀ ಭಾಷಣಕ್ಕೆ ಸೀಮಿತರಾಗದೆ ಅವರು ಅಧಿಕಾರ ಮಾಡಬೇಕು, ಅವರು ನಮ್ಮ ಜೊತೆ ಅಧಿಕಾರದಲ್ಲಿ ಇರಬೇಕು ಅನ್ನೋದು ನಮ್ಮ ಭಾವನೆ.
ಇವತ್ತು ಕೋಮುವಾದಿ ಪಕ್ಷ ಮತ್ತು ಅವರಿಗೆ ಬೆಂಬಲಿಸ್ತಾ ಇರೋರು ಇವತ್ತವರೆಗೂ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಡೈರೆಕ್ಟರ್, ಸಣ್ಣ ಡೈರೆಕ್ಟರ್ ಕೂಡ ಇವತ್ತವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಬಂದ ಭಾಷಣ ಮಾಡೋದು, ಪ್ರೆಸ್ ಮೀಟ್ ಮಾಡೋದು, ಬೈಯೋದು, ಹೋಗೋದು, ಬರೋದು, ನಿಮ್ಮನ್ನೆಲ್ಲ ವೋಟಿಂಗ್ ಮಿಷನ್ ಆಗಿ ಮಾಡ್ಕೊಳ್ಳೋದು. ಇವತ್ತೇ ಒಂದು ಸಂಕಲ್ಪ ಮಾಡಿ ಅಂಬೇಡ್ಕರ್ ಅವರ ವಿಜಯೋತ್ಸವ, ಇವತ್ತು ಗೋರೆಗಾಂವ್ ಭೀಮಾ ವಿಜಯೋತ್ಸವದ ಇವತ್ತೊಂದಿನ ಒಳ್ಳೆ ದಿನ. ಇವತ್ತು ನೀವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವು ಕಾಂಗ್ರೆಸ್ ಪಕ್ಷ ಜೊತೆ ಇರ್ತೀವಿ, ನಮ್ಮ ಪ್ರತಿ ಮತ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ಜನತಾದಳ ಬಿಜೆಪಿಗೆ ಒಂದು ಮತ ಹಾಕಿದ್ರು ಕೂಡ ನಾವು ಸೂಸೈಡ್ ಮಾಡ್ಕೊಂಡಾಗೆ ಅವರು ಕೇವಲ ಭಾಷಣ, ಪ್ರೆಸ್ ಮೀಟು, ವೋಟ್ ಹಾಕ್ಸ್ಕೊಳ್ಳೋದು ಮಾತ್ರ ನಮ್ಮನ್ನ ಬಳಸ್ಕೊಳ್ತಾರೆ. ಅಧಿಕಾರ ಯಾವತ್ತೂ ಕೊಡಲ್ಲ ಅಂತ ಇವತ್ತವರೆಗೂ ಕೊಟ್ಟಿಲ್ಲ, ಮುಂದೇನು ಕೊಡಲ್ಲ. ಕೊಡುವಂತ ಮನಸ್ಥಿತಿ ಅವ್ರಿಗಿನ್ನೂ ಇಲ್ಲ. ಕೊಟ್ಟರೆ ಅವ್ರು ಹೊಟ್ಟೆ ಕಿಚ್ಚು. ನಮಗಿಂತ ಇವ್ರು ಅಧಿಕಾರಕ್ಕೆ ಬಂದ್ಬಿಟ್ರಲ್ಲ, ನಮ್ಮ ಮುಂದೆ ಇವ್ರು ಸರ್ಕಾರಿ ಕಾಲ ಓಡಾಡ್ಬಿಟ್ರಲ್ಲ, ವಿಜಯಲಕ್ಷ್ಮಿ ಅವ್ರು ಕೊಟ್ಬಿಟ್ರೆ ನಮ್ಮ ಮುಂದೆ ಸರ್ಕಾರ, ನಾನು ಪ್ರೈವೇಟ್ ಕಾಲ ಓಡಾಡ್ತೀನಿ, ನಮ್ಮೂಡ ಅಧ್ಯಕ್ಷರು ಗೌರ್ಮೆಂಟ್ ಕಾಲ ಓಡಾಡ್ತಾರೆ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇದು ಜನತಾದಳ ಬಿಜೆಪಿಯವರು ಯಾರು ಮಾಡಲ್ಲ. ಈ ಮಂಡ್ಯವನ್ನ ಮಂಗಳೂರು ಮಾಡ್ಬೇಕು ಅಂತ ಹೇಳ್ತಾರೆ. ಯಾವ ಲೀಡರ್ ಮಕ್ಕಳು ಹೋಗಿ ಅಲ್ಲಿ ಗುಂಡೇಜ್ ಬಲಿಯಾಗಿರೋರೆಲ್ಲ ಹಿಂದುಳಿದವರು, ದಲಿತರ ಮಕ್ಕಳು. ಆ ಮಂಡ್ಯ ಮಂಗಳೂರು ಹಾಕ್ಬೇಕಾ? ನೀವು ಅವ್ರು ಬಂದಾಗ ಕತ್ತುಪಟ್ಟಿ ಹಿಡ್ಕೊಂಡು ಕೇಳಬೇಕು, ನಿಮ್ಮ ಮಂಗಳೂರು ನಮಗೆ ಬೇಡ, ನಾವು ಶಾಂತಿಯಾಗಿದ್ವಿ, ಒಕ್ಕಲಿಗರು ದಲಿತರು ಒಗ್ಗಟ್ಟಾಗಿದ್ವಿ, ಹಿಂದುಳಿದವರೆಲ್ಲ ಇಲ್ಲಿ ಶಾಂತಿಯಿಂದ ಸೌಹಾರ್ದತೆಯಿಂದ ಸ್ವತಂತ್ರವಾಗಿ ಬದುಕ್ತಾ ಇದೀವಿ, ನೀವು ಇಲ್ಲಿ ಬರೋದು ಬೇಡ, ನಿಮ್ಮನ್ನು ಬೆಂಬಲಿಸ್ತಾರ ಜನತಾದಳನ್ನು ಪ್ಯಾಕ್ ಮಾಡಿ ನಿಮ್ಮ ಊರಿಗೆ ಕಳಿಸ್ತೀವಿ ಅನ್ನೋದನ್ನ ನೀವು ಮೊದಲು ಯೋಚನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಊರಲ್ಲಿ ಅಶಾಂತಿಯನ್ನ ತಂದು ಇಲ್ಲಿರೋ ದೇವರನ್ನ ಹುಟ್ಟಾಕಿ, ನಾವು ಬೆಳಗ್ಗೆ ಇದ್ರೆ ದೇವರನ್ನ, ಇವತ್ತು ನಾನು ಬೆಳಗ್ಗೆ ಕಾಳಭೈರವರ ದೇವಸ್ಥಾನಕ್ಕೆ ಹೋಗೇ ಬಂದಿರೋರು, ಬೆಳಗ್ಗೆ ಅವ್ರಿಗಿಂತ ಚೆನ್ನಾಗಿ ಮಂತ್ರ ಹೇಳ್ತೀವಿ, ಚೆನ್ನಾಗಿ ಪೂಜೆ ಮಾಡ್ತೀವಿ. ಅವರು ದೇವರನ್ನ ಓಟಿಗಾಗಿ ರಸ್ತೆ ನಿಲ್ಲಿಸ್ಕೊಂಡಿದ್ದಾರೆ. ನಿಮ್ಮಂತ ದಲಿತರನ್ನ ಉಪಯೋಗಿಸ್ಕೊಂಡು ನಿಮಗೆ ಗುಂಡೆ ತೊಡೆದು ನಿಮ್ಮ ಮಕ್ಕಳನ್ನ ಬಲಿ ಕೊಟ್ಟು ಅವರು ಅದ್ರ ಮೇಲೆ ಆ ರಾಜ್ಯಭಾರ ಮಾಡಬೇಕು ಅಂತ ಇದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರ ಸ್ವತಂತ್ರ, ನಿಜವಾದ ಸ್ವತಂತ್ರ ಅಂತ ಹೇಳಿದ್ರೆ ಕೋಮುವಾದಿ ಪಕ್ಷ ಮತ್ತೆ ಅವರಿಗೆ ಬೆಂಬಲ ಕೊಟ್ಟಿರುವ JDS ಪಕ್ಷವನ್ನ ಹೊರಗಿಟ್ಟಾಗ ಮಾತ್ರ ನಿಮಗೆ ಸ್ವತಂತ್ರವಾದ ಈ ರೀತಿ ಅಧಿಕಾರ ಬಂದು ನಮ್ಮ ಜೊತೆ ಕೂತ್ಕೊಳ್ಳೋಕ್ಕಾಗತ್ತೆ, ನೀವು ಅಧಿಕಾರ ಮಾಡೋಕ್ಕಾಗತ್ತೆ. ನೀವು ಜನತಾದಳ ಬಿಜೆಪಿ ಪ್ರೆಸ್ ಮೀಟ್ ಮಾಡೋರು ಬರೀ ಬಿಡೋರನ್ನ, ಎರಡೆರಡು ಸರಿ ಮುಖ್ಯಮಂತ್ರಿ ಮಾಡಿರೋರನ್ನ ನಂಬಿದ್ರೆ ನಿಮಗೆ ತೆಂಗಿನಕಾಯಿ ಚಿಪ್ಪು ಮಾತ್ರ ಸಿಗೋದು. ಚಲುವರಾಯಸ್ವಾಮಿ ಅವರು ನಂಬಿದ್ರೆ ನಿಮಗೆ ಸರ್ಕಾರಿ ಕಾರು, ಅಧ್ಯಕ್ಷಗಿರಿ, ಉಪಾಧ್ಯಕ್ಷಗಿರಿ, ಡೈರೆಕ್ಟರ್ಶಿಪ್. ಇದು ಕಾಂಗ್ರೆಸ್ ಪಕ್ಷ, ಇದು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಾತ್ರ ಆಗಕ್ಕೆ ಸಾಧ್ಯ. ಇನ್ನೆಲ್ಲ ಭಾಷಣ. ಇವತ್ತು 10,000 ಕೋಟಿ ರೂಪಾಯಿಯನ್ನ ಮಂಡ್ಯ ಜಿಲ್ಲೆಗೆ ತಂದಿದ್ದಾರೆ. ಈ ಒಬ್ಬ ದಲಿತ ಮುಖಂಡ ಅವರು ಹೇಳ್ತೀನಿ, ನಾನೇ ಹೇಳ್ಬಿಡಿ, 100 ವರ್ಷ ಆಗಿತ್ತು ಅವ್ರು ರಸ್ತೆ ಆಗಿಲ್ಲ. ನಾನು ಲೆಟರ್ ತಗೊಂಡಾಗಿ ಅವರೇ 50 ಲಕ್ಷ ತಂದು ನಂದೇ ಲೆಟ್ರು 50 ಲಕ್ಷ ತಂದು ರಸ್ತೆ ಮಾಡಿ ಆ ರಸ್ತೆಯಲ್ಲಿ ನಾಳೆ ನನ್ನನ್ನು ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸ್ತಾರೆ. ಇದು ದಲಿತರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಸ್ವಾತಂತ್ರ್ಯ. ನೀವು ಯಾವ ಈಗ 1 ಎಕರೆ ಜಾಗ ಅಲ್ಲಿ ಮುಗಿಸಿದೀವಿ, ಬಡವರ ಮನೇನೂ ಕಟ್ತೀವಿ. ನಾನು ಬಂದ ಮೇಲೆ ಎಷ್ಟು SCP ರಸ್ತೆಗಳಿಗೆ ಡಾಂಬರೀಕರಣ ಆಗಿದೆ, ಸಿಮೆಂಟ್ ರಸ್ತೆ ಆಗಿದೆ, ನಿಮ್ಮ ಊರಿಗೆ ಗೊತ್ತು. ಇವತ್ತು ಅಲ್ಲೇಗೆರೆಗೆ ಹೋದೆ 50 ಲಕ್ಷ ರೂಪಾಯಿದು SCP ವರ್ಕ್ ನ ಉದ್ಘಾಟನೆ ಮಾಡಿ ಬಂದಿದ್ವಿ. 25 ಲಕ್ಷ ಬಿಡುಗಡೆ. ಇವತ್ತು ನಾನು ಬಂದ ಮೇಲೆ 30 ಕೋಟಿ ರೂಪಾಯಿ ಅಂಬೇಡ್ಕರ್ ಅಭಿವೃದ್ಧಿ, ಅಂಬೇಡ್ಕರ್ ಸಮಾಜ ಕಲ್ಯಾಣ ಇಲಾಖೆ ಅಂತ ಬರೀ ದಲಿತರ ಬೀದಿಗಳಿಗೆ ಇಲ್ಲೆಲ್ಲ ಇರಬೇಕು. ಜಯಶಂಕರ ಇಲ್ಲಿ ಇರ್ತಾರೆ ಅನ್ಸುತ್ತೆ. ಉನಗನಹಳ್ಳಿ ಕಾಲೋನಿಗೆ 100 ವರ್ಷ ಆಗಿತ್ತು ರಸ್ತೆ ಆಗಿ, ಎಷ್ಟೋ 100 ವರ್ಷ. ಆ ಒಂದು ಊರಿಗೆ ಹೋಗ್ಬೇಕಾದ್ರೆ 2 ಕೋಟಿ ರೂಪಾಯಿ ಹಾಕ್ಬೇಕು. 2 ಕೋಟಿ ಹಾಕಿ ಸಿಮೆಂಟ್ ರಸ್ತೆ ಮಾಡಿ ನಾವೇ ಕಾಲ ಓಡಾಡ್ತಾ ಇದ್ವಿ. ಇದು ದಲಿತರ ಕಾಲೋನಿಗಳ ಅಭಿವೃದ್ಧಿ, ಇದು ನಮ್ಮ ಧ್ಯೇಯ. ಹಾಸನಲ್ಲಿ ಕುತ್ಕೋಬೇಕು, ದಯಮಾಡಿ ಕುತ್ಕೊಳ್ಳಿ. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುವ ಹಾಗೆ ನಿಮ್ಮ ಕಾರ್ಯ ತತ್ಪರತೆ ಇದೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಜೋರು ಚಪ್ಪಾಳೆಗಳ ಅಭಿನಂದನೆ. ಶ್ರೀ ಎಲ್ ಮೂರ್ತಿ, ಶ್ರೀ ರಘುನಂದನ್, ಶ್ರೀ ವಿ ಪ್ರಕಾಶ್. 5 ನಿಮಿಷಗಳ ಕಾಲ ನಿಮ್ಮ ಸಂಯಮ ಇರಲಿ, ಸಹನೆ ಇರಲಿ. ಸನ್ಮಾನ್ಯ ಸಚಿವರಾದ ಶ್ರೀ ಎಂ ಚಲುವರಾಯಸ್ವಾಮಿ ಅವರಿಗೆ ಅಭಿನಂದನೆಯನ್ನ ಒಟ್ಟಾಗಿ ಸಲ್ಲಿಸಿ ಇನ್ನು ಇಬ್ಬರು ಮಹಿಳೆಯಾಗಿದೆ. ಊಟವನ್ನು ಮಾಡಿಕೊಂಡು ನೀವು ತಿಳಬಹುದು. ಎಲ್ಲರನ್ನ ಒಳಗೊಂಡು ಪ್ರೀತಿ, ಅಂತಃಕರಣ ಇಲ್ಲ ಶ್ರೀ ಸೋಮಶೇಖರ್ ಅವರಿಗೆ ಕಾರ್ಯಕ್ರಮದ ವತಿಯಿಂದ
ಶ್ರೀ ಪ್ರೇಮ್ ಕುಮಾರ್ ಅವರು ವೇದಿಕೆಗೆ ಬರಬೇಕು. ಶ್ರೀ ಪ್ರೇಮ್ ಕುಮಾರ್. ಜಯರಾಜ್ ಹಾಕುಳೆ ಇಲ್ಲಿ ನೋಡಿ ಸರ್, ಹಾಗೆ ಇಲ್ಲಿ ನೋಡಿ. ಥ್ಯಾಂಕ್ ಯು.